ಹಿಂದೂ ಧರ್ಮ ಅಪಾಯದಲ್ಲಿದೆ ಎಂದು ಬಿಜೆಪಿಗರು ಹೇಳುತ್ತಾರೆ. ಅಪಾಯ ಇರುವುದು ಭಾರತೀಯ ಜನತಾ ಪಾರ್ಟಿಗೆ ಹೊರತು ಯಾವ ಧರ್ಮಕ್ಕೂ ಅಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೊನ್ನಾವರ ತಾಲೂಕಿನ ಮಾವಿನಕುರುವ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು 56 ಇಂಚಿನ ವಿಶ್ವಗುರು ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ ಏನು ಮಾಡಿದ್ದೀರಿ ಎನ್ನುವುದನ್ನು ತಿಳಿಸಲಿ. 56 ಇಂಚಿನ ಎದೆ ಇದ್ದರೆ ಸಾಲದು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಪ್ರಧಾನಿ ಒಂಥರ ಊಸರವಳ್ಳಿ ಇದ್ದಂತೆ. ದಿನಕ್ಕೆ 3 ಫ್ಯಾನ್ಸಿ ಬಟ್ಟೆ ಧರಿಸುತ್ತಾರೆ. ಇದಕ್ಕಾಗ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ದು ಧರ್ಮ ಜಾತಿ ಹೆಸರಿನಲ್ಲಿ ಮತ ಕೇಳಲು ಬರುವವರಿಗೆ ಪಾಠ ಕಲಿಸಬೇಕಿದೆ ಎಂದು ಕರೆ ನೀಡಿದರು. ನಾನು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಯಾರು ಕೋಳಿ ಕೂಗೋದೇ ಇಲ್ಲ. ಬೆಳಿಗ್ಗೆ ನಾನು ಎದುರೇ ಕೂಗೋದು ಅಂತ ಹೇಳೋ ನರೇಂದ್ರ ಮೋದಿ ನಮ್ಮನ್ನ ನೀವು 70 ವರ್ಷದಲ್ಲಿ ಏನ್ ಮಾಡಿದ್ದೀರಿ ಅಂತ ಕೇಳ್ತಾರೆ. ನಾವು ಒಂದೇ ವೇದಿಕೆ ಮೇಲೆ ತಯಾರಿದ್ದೀವಿ ಏನ್ ಮಾಡಿದೀವಿ ಅಂತ ಹೇಳಲಿಕ್ಕೆ. ನೀವು 10 ವರ್ಷದಿಂದ ಇದ್ದೀರಲ್ಲ, ನೀವು ಏನ್ ಮಾಡಿದ್ದೀರಾ ಅಂತ ಎಲ್ಲಾದ್ರೂ ಒಂದ್ಸತಿ ಹೇಳಿ. ಎಲ್ಲೂ ನೋಡಿದ್ರೇನು ಹಿಂದಿನಲ್ಲಿ ಹೇಳ್ತಾರೆ ಅವರು, ಹಿಂದೂ ಧರ್ಮ ಖತ್ರೆ ಮೇ ಹೈ ಅಂದ್ರೆ ಹಿಂದೂ ಧರ್ಮ ಅಪಾಯಕಾರಿಯಲ್ಲಿದೆ ಅಂತ. ಹಿಂದೂ ಧರ್ಮ भी खतरे में नहीं है, इस्लाम धर्म भी खतरे में नहीं है. अगर खतरे में है तो भारतीय जनता पार्टी खतरे में ಅನ್ನೋದು ನೀವೆಲ್ಲೂ ಸಹ ಯೋಚನೆ ಮಾಡಬೇಕು. ಅಂದ್ರೆ ಹಿಂದೂ ಧರ್ಮಕ್ಕೂ ಯಾವುದು ಅಪಾಯಕಾರಿ ಇಲ್ಲ, ಇಸ್ಲಾಂ ಧರ್ಮಕ್ಕೂ ಯಾವುದು ಅಪಾಯಕಾರಿ ಇಲ್ಲ. ಏನಾದ್ರೂ ಅಪಾಯಕಾರಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಗೆ ಅನ್ನೋದು ಅವರೆಲ್ಲರೂ ಸಹ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಮಾಡಿರೋ ಕೆಲಸ ಶೂನ್ಯ. 10 ವರ್ಷದಲ್ಲಿ ಏನು ಮಾಡಿದೀವಿ ಅಂತ. ವಿಶ್ವಗುರು ಅಂದ್ರೆ ಯಾರಾಗ್ಬೇಕು ಹೇಳಿ? ಅಲೆಕ್ಸಾಂಡರ್ ಸತ್ತು ಬಹಳ ವರ್ಷಗಳಾಗೋದು. ಇವತ್ತು ಸಹ ಅಲೆಕ್ಸಾಂಡರ್ನ ನೆನೆಸ್ಕೊಳ್ತೀವಿ. ಯಾಕಂದ್ರೆ ಅವನು ವಿಶ್ವದಲ್ಲೇ ದೊಡ್ಡ ಇದು ಮಾಡಿ ಎಲ್ಲ ರಾಷ್ಟ್ರವನ್ನು ಸಹ ಆಕ್ರಮಿಸಿ ವಶಪಡಿಸಿಕೊಂಡಿದ್ದಂತ ಮಹಾನ್ ನಾಯಕ. ಅವನ ಹೆಸರು ಹೇಳುತ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ, ಕಾಟಾಚಾರಕ್ಕೆ ದೇವರನ್ನ ನಂಬುವವರು ನಾವಲ್ಲ, ಮಠ ದೇವಸ್ಥಾನ ಕಟ್ಟುವುದೇ ನನ್ನ ಕೆಲಸ ಎಂದ ಅವರು, ತೆರಿಗೆ ಹಣದಿಂದಲೇ ಗ್ಯಾರಂಟಿ ಯೋಜನೆ ನೀಡುತ್ತಿರುವುದು ನಿಜ. ಬಿಜೆಪಿ ಆಡಳಿತದಲ್ಲಿ ಈ ತೆರಿಗೆ ಹಣ ಎಲ್ಲಿಗೆ ಹೋಯಿತು ಎಂದು ಪ್ರಶ್ನಿಸಿದರು. ದೇಶದ ಎಲ್ಲವನ್ನು ಮಾರಲು ಹೊರಟಿರುವವರಿಗೆ ಸಂವಿಧಾನ ಅಡ್ಡಲಾಗಿದೆ. ಅದಕ್ಕಾಗಿ ಬಿಜೆಪಿಗರು ಅದನ್ನು ಬದಲಿಸಲು ಹೊರಟಿದ್ದಾರೆ. 4.5 ವರ್ಷ ಮಲಗಿದ್ದು 6 ತಿಂಗಳಿದ್ದಾಗ ಸುಳ್ಳನ್ನ ಹಿಡಿದು ಚುನಾವಣೆಗೆ ಬರುತ್ತಾರೆ. ಅಂತವರನ್ನ ನಂಬದಿರಿ ಎಂದರು. ಎಲ್ಲೂ ತಪ್ಪಬಾರದು. ನಾವು ಬರೀ ಗ್ಯಾರಂಟಿ ಕಾರ್ಡ್ ನೋಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡ್ರೆ ನಾವು ಮಾತಿಗೆ ತಪ್ತೇವೆ ಅನ್ನಲಿ ಹೇಳ್ಕೊಂಡು ನಾವು ಹಗಲ ರಾತ್ರಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ನಮಗೆಲ್ಲ ಮಂತ್ರಿಗಳಿಗೆ ತಾಕೀತು ಕೊಟ್ಟರು. 100 ದಿನದೊಳಗೆ ಇದನ್ನು ಮುಡಿಸುವಂಥ ಕೆಲಸ ಮಾಡಬೇಕು ಅಂದರೆ ಆ ಕೆಲಸದಲ್ಲಿ ನಾವು ಬ್ಯುಸಿಯಾಗಿ ಉಳಿದ್ರು. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ನಾವು ಅದನ್ನು ಮುಡಿಸಿದ್ದೇವೆ. ನಾವು ಆವಾಗ ತೋರಿಸಿದ್ದು ಬರೀ ಗ್ಯಾರಂಟಿ ಕಾರ್ಡ್ ಮಾತ್ರ. ಈಗ ಹಾಗಲ್ಲ. ನಾವು ನಿಮಗೆ ಗ್ಯಾರಂಟಿಯನ್ನು ಮುಡಿಸಿ ನುಡಿದಂತೆ ನಡೆದು ಮತ್ತೆ ಪುನಃ ನಿಮ್ಮ ಹತ್ರ ಬಂದಿದ್ದೇವೆ. ನಾವು ಅವರನ್ನು ಸುಳ್ಳು ಹೇಳಿಕೊಂಡು ಬರಲಿಲ್ಲ. ಸುಳ್ಳು ಹೇಳುವಂಥ ಅವಶ್ಯಕತೆಯೂ ನಮಗಿಲ್ಲ. ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಈ ತಾಲೂಕಿಗೂ 100 ಕೋಟಿ ರೂಪಾಯಿ ನಿಮ್ಮ ಅಕೌಂಟಿಗೆ, ನಿಮ್ಮ ಕರೆಂಟ್ ಬಿಲ್ಲು, ನಿಮ್ಮ ಬಸ್ ಚಾರ್ಜು, ನಿಮ್ಗೆ 10 ಕಿಲೋ ಅಕ್ಕಿ, 5 ಕಿಲೋ ಅಕ್ಕಿ ಕೊಟ್ಟು 5 ಕಿಲೋ ಅಕ್ಕಿ ಹಣ, ಯುವಕರಿಗೆ ಯುವ ನಿಧಿ ಅನ್ನಡಿ 100 ಕೋಟಿ ರೂಪಾಯಿ ಒಂದೊಂದು ತಾಲೂಕಿಗೆ ನಾವು ಮುಡಿಸಿದ್ದೇವೆ. ರಾಜ್ಯದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಮಾತನಾಡಿ, ಮತದಾನವೆಂಬ ಅಧಿಕಾರ ನೀಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. 6 ಬಾರಿ ಆಯ್ಕೆಯಾದ ಸಂಸದರು ಮಾಡಿದ್ದೇನಿದೆ? ಕೇಂದ್ರದ ಯಾವ ಯೋಜನೆಗಳು ಜಿಲ್ಲೆಗೆ ಬಂದಿವೆ? ಸಂವಿಧಾನ ಬದಲಾಯಿಸಲು 400ಕ್ಕೂ ಹೆಚ್ಚು ಸೀಟು ಬೇಕೆನ್ನುತ್ತಾರೆ. ಯಾವ ಸಂವಿಧಾನ ಬದಲಾಯಿಸಬೇಕೆನ್ನುತ್ತಾರೋ ಅದೇ ಸಂವಿಧಾನದಿಂದಲೇ ಅವರು 6 ಬಾರಿ ಆಯ್ಕೆಯಾಗಿದ್ದು ಎಂಬುದನ್ನು ಮರೆತಿದ್ದಾರೆ. ಜಾತಿ ಧರ್ಮದ ಆಧಾರದ ಮೇಲೆ ಬಿಜೆಪಿ ಸರ್ಕಾರ ನಡೆಯುತ್ತಿದೆ. ನಮ್ಮ ಗ್ಯಾರಂಟಿ ಬಗ್ಗೆ ಪ್ರಧಾನಿ ಬಿಜೆಪಿಗರು ಟೀಕಿಸಿದ್ದರು. ಈಗ ಅವರೇ "ಯೇ ಮೋದಿ ಕಿ ಗ್ಯಾರಂಟಿ ಹೇ" ಎಂದು ನಮ್ಮ ಶಬ್ದವನ್ನೇ ಕಳುವು ಮಾಡಿದ್ದಾರೆ ಎಂದು ವ್ಯಂಗ್ಯ ಮಾಡಿದರು. ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡ್ತೇನೆ. ಯುವಕರಿಗೆ ಯುವತಿಯವರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೇನೆ. ಹೇಳಿದ್ರಲ್ಲ 2 ಕೋಟಿ ಉದ್ಯೋಗ ಮಾಡ್ತೇವೆ ಪ್ರತಿ ವರ್ಷ. ಅವ್ರು ಹೇಳಿದ್ರು ಇಲ್ಲೋ?
ನಿಮ್ಗೆ ಗೊತ್ತದೇ ಇಲ್ಲೋ, ಗೊತ್ತಿಲ್ಲ ಅಂತ ಹೇಳಿ. ನಿಮ್ಗೆ ಗೊತ್ತಿದ್ರೆ ನಾನು ಜವಾಬ್ದಾರಿ ಮಾತಾಡ್ತೇನೆ. ನಿಮ್ಗೆ ಗೊತ್ತಿಲ್ಲ ನಾನು ಬೇಕಾದ ಮನಸ್ಸು ಬಂದಾಗ ಹೊಡಿದ್ದೇನೆ. ಹಾಗಾಗಿ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಏನಾಯ್ತು? ಎಲ್ಲಿದೆ 2 ಕೋಟಿ ಉದ್ಯೋಗ? 2 ಜನ ವಿದ್ಯಾವಂತರು ಇವತ್ತು ಉದ್ಯೋಗ ಇಲ್ಲ, ನೌಕರಿಗಳು ಇಲ್ಲ. ಇದೊಂದು ಬಹಳ ದೊಡ್ಡ ಜ್ವಲಂತ ಸಮಸ್ಯೆ. ನಮ್ಮ ಯುವಕರು ಯಾವಾಗೂ ನಿರುದ್ಯೋಗ ಇರಬಾರ್ದು. 2 ಕೈ ಕೆಲಸ ಸಿಗಬೇಕು. ಇನ್ನು ಸಭೆಯಲ್ಲಿ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್ ಉಪಸ್ಥಿತರಿದ್ದರು. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಮಾತನಾಡಿ, ನನ್ನ ಜನ ನನ್ನ ಸಮಾಜಕ್ಕೋಸ್ಕರ ಮತಭಿಕ್ಷೆ ಕೇಳುತ್ತಿದ್ದೇನೆ. ಈ ಭಿಕ್ಷೆ ಕೇಳಲು ನನಗೆ ಯಾವ ಅಳುಕೂ ಇಲ್ಲ. ಸುಳ್ಳು ಹೇಳಿ ಹಿಂದುತ್ವದ ಹೆಸರಿನಲ್ಲಿ ಯುವಕರನ್ನ ಬಿಜೆಪಿಗರು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ. ನಮ್ಮ ತಂದೆ ತಾಯಿಯರು ನಮಗೆ ಸಂಸ್ಕೃತಿ ಕಲಿಸಿದ್ದಾರೆ. ನಮಗೆ ಹಿಂದುತ್ವದ ಪಾಠ ಹೇಳಲು ಬಿಜೆಪಿಗರು ಯಾರು? ಸಂತ ಮಹಾತ್ಮ ದೇವರ ಹೆಸರನ್ನು ರಾಜಕೀಯಕ್ಕೆ ಬಳಸಿಕೊಳ್ಳುವ ಅವರಿಗೆ ನಾಚಿಕೆಯಾಗಬೇಕು ಎಂದು ವಾಗ್ದಾಳಿ ನಡೆಸಿದರು. ಸುಳ್ಳು ಭರವಸೆ ಕೊಟ್ಟು ಈ ಯುವಕರಿಗೆ ಏನ್ ಹಿಂದುತ್ವ ದಾರಿ ಮೇಲೆ ಒಂದು ತಪ್ಪು ದಾರಿ ತೋರಿಸ್ತಾ ಇದೆ. ಯಾಕೆಂದ್ರೆ ಸಮಾಜ ಸೇವೆ ಮಾಡೋದು ಬೇರೆ, ರಾಜಕಾರಣ ಮಾಡೋದು ಬೇರೆ, ಅದರಲ್ಲಿ ಜಾತಿ ಧರ್ಮ ತರೋದು ಬೇರೆ. ನಾವು ಎಲ್ಲರೂ ಜಾತಿ ಧರ್ಮ ಮಾಡ್ತೀವಿ. ನಮ್ ಹುಟ್ಟಿದ್ದು ಸಮಾಜದಲ್ಲಿ ಯಾವ ದೇವ್ರು ಪೂಜೆ ಮಾಡಬೇಕೋ ಅವ್ರ ಪೂಜೆ ಕೂಡ ನಾವು ಬಹಳ ಹೆಮ್ಮೆಯಿಂದ ಮಾಡ್ತೀವಿ. ಅವ್ರು ನಮ್ಮ ತಂದೆ ತಾಯಿ ಕಲಿಸಿದ್ದಾರೆ. ಯಾರೊಬ್ರು ಬೇರೆ ಪಕ್ಕದಲ್ಲಿ ಇರ್ತಕ್ಕಂಥ ಮನೆ ಇರ್ತಕ್ಕಂಥ ಕೂಡ ನಮ್ಗೆ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ಅಂತ ನೇತೆಗಳು ಎಲ್ಲಿಂದ ಯಾರ ಇವರು ಕಳಿಸ್ಲಿಕ್ಕೆ ನಮ್ಗೆ. ಸೊ ಆ ನಿಟ್ಟಿನಲ್ಲಿ ಇವರು ರಾಜಕಾರಣಕ್ಕೋಸ್ಕರ ನಮ್ಮ ಸಂತ ಮಹಾತ್ಮ ಇರ್ಲಿ, ದೇವರು ಇರ್ಲಿ, ಎಲ್ಲರಿಗೆ ತಂದು 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 ಅವರು ವಿಶ್ವಾಸ ಹಿಡ್ಕೊಂಡು ನಿಮ್ಗೆ ಒಂದು ಭಯ ವಾತಾವರಣ ನಿರ್ಮಾಣ ಮಾಡಿ, ನೋಡಿ ನೀವು ನಮ್ಗೆ ಹಾಕಿಲ್ಲ ಅಂದ್ರೆ ಅವ್ರ ಕೋಪ ಆಗ್ತದೆ, ಅವ್ರಿಗೆ ನೋಡ್ಕೊಂಡೇ ನೀವು ಮಾಡಬೇಕು ಅಂತ ಕೆಲವರು ದೇವರು ಉಪಯೋಗ ಕೂಡ ಇವರು ರಾಜಕಾರಣದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಬಿಜೆಪಿ ಪಕ್ಷಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗೌಂಕರ್ ಪ್ರಾಸ್ತಾವಿಕ ಮಾತನಾಡಿದರು. ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಕೆಪಿಸಿಸಿ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ್, ಖಲೀಲ್ ಶೇಖ್ ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.